ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯ ಗೌಡ. ಆದರೆ ಆದರೆ ಆನೆಗಳನ್ನ ಕೆತ್ತಿದ್ದಾರೆ ಅಲ್ಲೂ ಆನೆ ಹುಡುಕಿದಾರಲ್ಲ. ಇಲ್ಲಿ ಹಾಗಲ್ಲ. ಇಲ್ಲಿ ಮಾರಿಕಾಂಬ ಇದ್ದಾರೆ, ಚೌಡೇಶ್ವರಿ. ಆನೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯ ದ್ಯೋತಕ. ಆನೆ ನಮ್ಗೆ ದೇವರು. ಗಣಪತಿ ನಮ್ಮ ದೇವರು. ಗಣಪತಿ ವಂಶಸ್ಥರೇ ತಾನೇ ಆನೆ. ಕೆತ್ತಿದ್ದಾರೆ, ಶಿಲ್ಪ ಉಂಟು. ಅದ್ರ ಬಗ್ಗೆ ನಾನು ಐಡಿಯಾ ಮಾಡಿದಾರ ಅವರು. ಅಲ್ಲೂ ಆನೆ ಹುಡುಕಿದಾರಲ್ಲ. ಸರ್ ವಿಕ್ರಮ್ ಸರ್, ನೀವು ಇಷ್ಟೊತ್ತರೆಗೂ ನಮ್ಮ ಪ್ರಶಾಂತ್ ಸರ್ ಮಾತಾಡಿದ್ರು. ಈಗ ನೀವು ಕೂಡ ಇಲ್ಲಿ ಒಂದು ಭಾಗವಹಿಸಿದ್ರೆ ತುಂಬ ಚೆನ್ನಾಗಿ. ಬೆಳಗ್ಗೆ ನಾನು ನಿಮ್ಮನ್ನು ನೋಡಿದ್ದೀನಿ. ನೀವು ಆನೆ ಪ್ರಿಯರ ಜೊತೆಗೆ ದೇವಸ್ಥಾನಕ್ಕೂ ಕೂಡ ದೈವರ ಭಕ್ತರು ಕೂಡ, ಕಮಿಟಿ ಮೆಂಬರ್ ಹಾಗೆ ದೈವ ಭಕ್ತರು ಕೂಡ ನೀವು. ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್, ಜಾತ್ರೆ ಬಗ್ಗೆ? ನಾನು ಕಳೆದ 36 ವರ್ಷದಿಂದ ಇಲ್ಲಿ ಭಾಗವಹಿಸ್ತಾ ಇದ್ದೀನಿ. ಅದಕ್ಕಿಂತ ಹಿಂದೆ ನಾನು ನಮಗೆ ಇಲ್ಲಿಂದ ಒಂದು ಒಳದಾರಿ ಅಂತ ಹೇಳ್ತೀವಿ, ಶಾರ್ಟ್ಕಟ್ ಅಂತ, ಒಂದು 7-8 ಕಿಲೋಮೀಟ್ರ್ ನಡ್ಕೋದು ನಮ್ಮ ಊರಿಗೆ. ಆವಾಗ ನಡ್ಕೊಂಡು ಬರ್ತಿದ್ದು ನಾವು ಆ ಕಾಲದಲ್ಲಿ. ಆಮೇಲೆ 100 ವರ್ಷದಿಂದ ನಮ್ಮ ಕುಟುಂಬದವರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವು ಉಗ್ಗೆಳ್ಳಿ ಸಾವಿರ ಅಂತ ಅದಕ್ಕೆ ಸೇರಿದವರು. ಅದು 11 ಗ್ರಾಮಕ್ಕೆ ಸೇರಿದ್ದು. ಅಲ್ಲಿ ಹೊಯ್ಸಳ ಹುಲಿ ಸಾಯಿಸಿದ್ದೇ ಅಲ್ಲಿ. ವಾಸಂತಿಕ ದೇವಿ ದೇವಸ್ಥಾನ ಅದು ನಮ್ಮ ನಾಡ ದೇವತೆ. ಆ ಗ್ರಾಮಕ್ಕೆ ನಾವು 11 ಗ್ರಾಮದಲ್ಲಿ ನಾವು ಆ ಕಾಲದಲ್ಲಿ ನಮ್ಮ ಅಜ್ಜ ಮುತ್ತಜ್ಜ ಎಲ್ಲರೂ ಕುಲಮುಕ್ತೇಶ್ವರ ಪಟೇಲರು ಅಂತ ನಾವು ಅಲ್ಲಿ ಪಟೇಲರಾಗಿದ್ದು. ಆ ಹಿನ್ನೆಲೆಯಲ್ಲಿ ನಾವು ಇದಕ್ಕೂ ನಾವು ಆ ಕಾಲದಿಂದಲೂ ನಮ್ಮ ಪೂರ್ವಿಕರು ಅಂದರೆ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ನಾನು ಮಾತ್ರ 90ನೇ ಇಸ್ವಿಯಿಂದ ನೇರವಾಗಿ ಇಲ್ಲಿ ಭಾಗವಹಿಸ್ತಾ ಇದ್ದೀನಿ, 35-36 ವರ್ಷದಿಂದ. ಆಮೇಲೆ ಇಲ್ಲಿ ಹೇಗೆ ಅಂದರೆ, ಇಲ್ಲಿದೊಂದು ಸ್ಪೆಷಲ್ ಅಂದರೆ, ನೀವು ಕೆಲವು ದೇವಸ್ಥಾನಕ್ಕೆ ಹೋದರೆ ಒಂದು ದೇವ್ರಿಗೆ ಮಾತ್ರ ನೀವು ಅಲ್ಲಿರ್ತಾರೆ. ಇಲ್ಲಿ ಹಾಗಲ್ಲ. ಇಲ್ಲಿ ಮಾರಿಕಾಂಬ ಇದ್ದಾರೆ, ಚೌಡೇಶ್ವರಿ ಇದ್ದಾರೆ, ಮಹಾದೇವ ಇದ್ದಾರೆ, ವಿಷ್ಣುದೇವ ಇದ್ದಾರೆ, ಕಾಲಭೈರವ ಇದ್ದಾರೆ, ಆಮೇಲೆ ವೀರಭದ್ರ ಸ್ವಾಮಿ ಇದ್ದಾರೆ, ಹನುಮಂತ ಇದ್ದಾರೆ, ನವಗ್ರಹ ಇವರು ಇದ್ದಾರೆ. ಆಮೇಲೆ ಅಮ್ಮನವ್ರು ಇಲ್ಲಿ ನಮ್ಮ ಹಿಂದೆನೇ ಅಮ್ಮನವ್ರು ಇದ್ದಾರೆ. ಅದ್ರ ಪಕ್ಕನೇ ಗಣಪತಿ ಇದ್ದಾರೆ. ಹಾಗಾಗಿ ಅದಕ್ಕಾಗೆ ದೇವರಿಂದ ಅಂತ ಒಂದೊಂದು ದೇವ್ರನ್ನಾಗಾಗಿ ಎಲ್ಲೆಲ್ಲೂ ಹೋಗ್ಬೇಕು, ಆದರೆ ಇಲ್ಲಿಗೆ ಬಂದರೆ ಎಲ್ಲ ದೇವರು ಸಿಗ್ತಾರೆ. ಅದೊಂದು ವಿಶೇಷ. ಹಾಗಾಗಿ ಇದೊಂದು ಸತ್ಯ ಸ್ಥಳ, 1000 ವರ್ಷದ ಇತಿಹಾಸ ಇರೋ ಸ್ಥಳ. ಆಮೇಲೆ ಇದೊಂದು ಸುಮಾರು 5000 ಸೀಮೆಗೆ ಸೇರಿದ ಈ ದೇವಸ್ಥಾನ. ಒಂದು ಸೀಮೆ ಅಂದರೆ ಎಷ್ಟು ಹಳ್ಳಿ ಸೇರ್ತವೆ? ಒಂದೇ ಇದೆ. ಅಲ್ಲ ಅದೇ ಈಗ 5000 ಸೀಮೆ ಅಂದರೆ ಒಂದು ಸೀಮೆಗೆ 10 ಹಳ್ಳಿ ಅಂತ ಲೆಕ್ಕ ಇಟ್ಟರು ಎಷ್ಟಾಯಿತು? 5000 ಸೀಮೆ 5 × 10 ಗ್ರಾಮ ಪಂಚಾಯತಿ ಬಂದಿದ್ದು ಈಚೆಗೆ. ಅಲ್ಲ ನಾನು ಸೀಮೆ ಹೇಳೋದು. 50,000 ಹಳ್ಳಿ ಬರುತ್ತೆ. ಈಗ ನಮ್ಮದು ಉಗ್ಗೆಳ್ಳಿ ಅಂತ ಇಟ್ಕೊಳ್ಳಿ, ಉಗ್ಗೆಳ್ಳಿ ಸೀಮೆ ಅಂತ ಇಟ್ಕೊಳ್ಳಿ. ನಮ್ಮ 1000 ಅಂತ ಅದಕ್ಕೆ ಹೇಳ್ತೀವಿ. ಅದರಲ್ಲಿ 11 ಗ್ರಾಮಗಳಿದ್ದಾವೆ, ಅದರಲ್ಲಿ ನಮ್ಮದು ಒಂದು ಗ್ರಾಮ. ಹಾಗೆ 5000 ಸೀಮೆಗೆ ಸೇರಿದ ಈ ದೇವಸ್ಥಾನ ಉಂಟಲ್ಲ, ಸುತ್ತಮುತ್ತ ಎಲ್ಲ ಕಡೆಯಿಂದಲೂ ಈ ದೇವರ ಮಕ್ಕಳು ಇದ್ದಾರೆ. ಅಂದರೆ ಒಕ್ಕಲು ಅಂದರೆ ನಮ್ಮ ಅದಕ್ಕೇನು ಹೇಳ್ತಾರೆ, ಮನೆ ದೇವರು ಇದ್ದಾರೆ. ಹಾಗಾಗಿ ಇದೊಂದು ಅದ್ಭುತವಾದ ಜಾಗ. ಬೇರೆ ಎಲ್ಲೂ ಈ ಥರ ದೇವಸ್ಥಾನಗಳು ಇಲ್ಲ. ಎಲ್ಲೋ ಇರ್ಬೋದು, ಎಲ್ಲ ಕಡೆ ಇದ್ದರೂ
ಒಂದೊಂದು ದೇವತೆಗಳದ್ದು ದೇವಸ್ಥಾನ ಅಷ್ಟೇ. ದಕ್ಷಿಣ ಕಾಶಿ ಅಂತ ಆದರೆ ಇಲ್ಲಿ ಇದು ದಕ್ಷಿಣ ಕಾಶಿ ಅಂತಲೂ ಒಂದು ಹೆಸರಿದೆ. ನಾನು 35 ವರ್ಷದಿಂದ ನೇರವಾಗಿ ಬಂದು ಇಲ್ಲಿ ಸೇವೆ ಮಾಡ್ತಾಯಿದ್ದೀನಿ. ಮುಂದೇನು ದೇವರ ದಯೆಯಿಂದ ಮಾಡ್ತಾ ಹೋಗ್ತೀನಿ. ನಮ್ಮ ಕುಟುಂಬದವರು ಇಲ್ಲಿ ಸೇವೆ ಮಾಡಿದ್ದಾರೆ. ಇಷ್ಟು ಈ ಜಾಗದ ಇದು ವಿಶೇಷ. ವಿಕ್ರಮಣ್ಣ ಹೇಳಿದ್ದಕ್ಕೆ ಸಾರಿ ಟು ಇಂಟ್ರಪ್ಟ್. ದಕ್ಷಿಣ ಕಾಶಿ ಅಂತ ಇಲ್ಲಿ ಬಂದಿದೆಯಲ್ಲ, ನೀವು ಎಲ್ಲೇ ಕ್ಷೇತ್ರಕ್ಕೆ ಹೋದರೂ ದಕ್ಷಿಣ ಕಾಶಿ ಅಂತೇಳಿ ಎಲ್ಲ ಕಡೆ ಹಾಕಿರ್ತಾರೆ, ತುಂಬ ಕಡೆ. ನಮಗೂ ಇಲ್ಲಿ ದಕ್ಷಿಣ ಕಾಶಿ ಯಾಕೆ ಹಾಕಿದ್ದಾರೆ ಅಂತ ಗೊತ್ತಿರಲಿಲ್ಲ. ಆದರೆ ಒಂದು ಸರಿ ಲಾಸ್ಟ್ ಟೈಮ್ ಬ್ರಹ್ಮ ಕಳಸ ಮಾಡುವಾಗ ನಾನು ನಮ್ಮ ದೇವ್ರ ದಿನೇಶ್ ಅಣ್ಣರು ಕಡೂರಿಗೊಂದು ಹಳ್ಳಿಗೆ ಹೋಗಿದ್ವಿ. ಅಲ್ಲಿ ಡೊನೇಷನ್ ಕಲೆಕ್ಟ್ ಮಾಡಲಿಕ್ಕೆ, ಕಾಣಿಕೆ ಕಲೆಕ್ಟ್ ಮಾಡಲಿಕ್ಕೆ ಹೋಗಿದ್ವಿ. ಅಲ್ಲಿ ನಮ್ಮ ಮನೆದೇವ್ರ ಒಕ್ಲುಗಳಿದ್ದಾರೆ, ಅವ್ರು ಇಲ್ಲಿಗೆ ಬರ್ತಾರೆ, ಲಿಂಗಾಯತರು. ಅವರ ಸ್ನೇಹಿತರೊಬ್ಬರು ಮಾರ್ವಾಡಿ ಕಡೂರಿಂದ ಗುಜರಾತಿಗೆ ಬಿಸ್ನೆಸ್ಸಿಗೆ ಹೋಗ್ತಾರೆ, ಅಹಮದಾಬಾದಿಗೆ ಬರ್ತಾ ಇರ್ತಾರೆ. ಅವರು ಅಹಮದಾಬಾದಿಗೆ ಬಿಸ್ನೆಸ್ಸಿಗೆ ಹೋದಾಗ ಅಲ್ಲಿ ಅಹಮದಾಬಾದಲ್ಲಿ ಗಾಂಧಿಘಾಟ್ ಅಂತ ಒಂದು ಜಾಗ. ಆ ಗಾಂಧಿಘಾಟಲ್ಲಿ ಇದೇ ಥರ ಒಂದು ಪ್ರಾಚೀನ ಭಾರಿ 1000 ವರ್ಷದ ಇತಿಹಾಸದ ದೇವಾಲಯ ಇದೆ. ಅಲ್ಲಿ ಇವ್ರು ಹೋದಾಗ ಕಾಶಿ ಬಗ್ಗೆ, ರಾಮಾಯಣ, ಮಹಾಭಾರತ, ನಮ್ಮ ಇಂಡಿಯನ್ ಫಿಲಾಸಫಿ ಬಗ್ಗೆ ಎಲ್ಲ ಹೇಳಿ, ನಂತರ ಕಾಶಿಯ ಬಗ್ಗೆ ಹೇಳಿ, ಕಾಶಿಯ ಪಾವಿತ್ರ್ಯತೆ, ಅದರ ಕಾರಣಿಕದ ಬಗ್ಗೆ ಹೇಳಿ ಎಲ್ಲ ಆದ ನಂತರ ಅಲ್ಲಿಯ ಗೈಡು ಕಾಶಿ ಎಷ್ಟೇ ಪವಿತ್ರವಾದ ಜಾಗ ದಕ್ಷಿಣ ಭಾರತದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ದೇವರದಲ್ಲಿದೆ ಅಂತ ಅಲ್ಲಿ ಹೇಳಿದ್ರಂತೆ. ಅದನ್ನು ಕೇಳಿಸ್ಕೊಂಡು ಇವರಿಗೆ ತಲೆ ಬಿಸಿಯಾಗಿದೆ. ಯಾರಿಗೆ? ಆ ಮಾರ್ವಾಡಿಯವರಿಗೆ. ಅವ್ರೇನು ಮಾಡಿದ್ದಾರೆ, ಅವ್ನು ಕೇಳಿದೆ, ನಿಂದು ಯಾವ ಊರು? ನಿನ್ನ ಕರ್ನಾಟಕ ಬಂದಿಲ್ಲ. ಆ ಗೈಡಿ ಕರ್ನಾಟಕ ದೇವರೊಂದ ಯಾವುದು ಗೊತ್ತಿಲ್ಲ ಅವರಿಗೆ. ಬಟ್ ಡೈಲಿ ಹಿ ಸೇಸ್ ದ ಸೇಮ್ ಥಿಂಗ್ ಹೇಳ್ತಾರೆ ನಮ್ಮ ದೇವಾಲಯದ ಬಗ್ಗೆ. ಎಲ್ಲಿ? ಗುಜರಾತಲ್ಲಿ. ಅವರು ಬಂದು ಇಲ್ಲಿ ಇವರಿಗೆ ಹೇಳಿದರು, ನಿನ್ನ ದೇವಸ್ಥಾನದ ಬಗ್ಗೆ ಅಲ್ಲಿ ಹೇಳ್ತಾರೆ ಮಾರೆ, ದೇವಾಲಯದ ಬಗ್ಗೆ ಅಂತ. ಸುಮ್ಮನೆ ತಮಾಷೆ ಮಾಡಬೇಡ, ಇದು ಇಲ್ಲ, ಸುಳ್ಳು ಹೇಳ್ತೀಯ ಅಂತ. ನೋಡುವ ಅಂತ ಮತ್ತೆ ಟೆಸ್ಟ್ ಮಾಡಲಿಕ್ಕೆ ಇವರು ಗುಜರಾತಿಗೆ ಹೋದರು. ಗುಜರಾತಿಗೆ ಹೋದರೆ ಪ್ರತಿದಿನ ಅಲ್ಲಿ ಇದನ್ನು ರಿಪೀಟ್ ಮಾಡಿ, ಕಾಶಿ ವಿಶ್ವನಾಥ ದೇವಸ್ಥಾನದಷ್ಟೇ ಪವಿತ್ರವಾದ ಜಾಗ ಇಲ್ಲಿ ದೇವರೊಂದ ಅಂತ ಕರ್ನಾಟಕದಲ್ಲಿದೆ ಅಂತ ಅಲ್ಲಿ ಹೇಳ್ತಾರಂತೆ. ಅಂದರೆ ನಾವು ಈಗ ನಮಗೊಂದು ಇದು ಇತಿಹಾಸದಲ್ಲಿ ನಮಗೆ ಸಿಕ್ಕಿಲ್ಲ ಇದು ಎಲ್ಲೂ ಆನ್ ರೆಕಾರ್ಡ್. ಬಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಬಹುಶಃ ಅಲ್ಲೇನೋ ಇರ್ಬೋದು. ಈಗ ನಾವು ಗುಜರಾತಿಗೆ ಹೋಗಿ ನೋಡಬೇಕು. ಅಂದರೆ ದಕ್ಷಿಣ ಕಾಶಿ ಅಂತ ಬರಲಿಕ್ಕೆ ಏನೋ ಒಂದು ಕಾರಣ ಇದೆ. ಅಂದರೆ ಈ ಗುಜರಾತಿನ ಒಂದು ದೇವಾಲಯದಲ್ಲಿ ನಮ್ಮ ದೇವರೊಂದ ಕ್ಷೇತ್ರದ ಬಗ್ಗೆ ಹೇಳ್ತಾರೆ. ಅಂದರೆ ಈ ಕ್ಷೇತ್ರದ ಒಂದು ಮಹಿಮೆ ಅಥವಾ ಅದರ ಒಂದು ಇತಿಹಾಸ ಅಥವಾ ಅದರ ಒಂದು ಪೌರಾಣಿಕ ಕಥೆ ಅಥವಾ ಇನ್ನೊಂದು ಹೇಗಿರ್ಬೋದು ಅನ್ನೋದು ಸಣ್ಣದಾಗಿ ಇಂಟರ್ಪ್ಟ್ ಮಾಡಿ. ಸಾರಿ, ಮಧ್ಯದಲ್ಲಿ ನೀವು ಹೇಳಿದ್ದಕ್ಕೆ. ಮತ್ತೆ ಹಾಗಾಗಿ ಇದೊಂದು ತುಂಬ ಇಲ್ಲಿ ಸುತ್ತಮುತ್ತ ಹೆಸರುವಾಸಿಯಾದ ಒಂದು ದೇವಸ್ಥಾನ. ಜೊತೆಗೆ ಇಲ್ಲೊಂದು ವಿಶೇಷ ಅಂದರೆ ಬಹುಶಃ ಕರ್ನಾಟಕದಲ್ಲಿ ಇಲ್ಲ ಇಂಡಿಯಾದಲ್ಲಿ ಅಂದರೆ ಕರ್ನಾಟಕದಲ್ಲಿ ಮಾತ್ರ ಅಲ್ವಾ ಇದು ಇರೋದು, ನಮ್ಮ ಯುಗಾದಿ ಇರೋದು. ಯುಗಾದಿ ದಿವಸ ಜಾತ್ರೆ ತೇರು ನಡೆಯುವಂಥದ್ದು ಬಹುಶಃ ಇದು ಒಂದೇ ಅಂತ ಕಾಣುತ್ತೆ ಕರ್ನಾಟಕದಲ್ಲಿ. ಅದೊಂದು ವಿಶೇಷ. ಇಲ್ಲಿ ಸುತ್ತಮುತ್ತ ಹಳ್ಳಿಯರೆಲ್ಲ ಬಂದು ಸೇರ್ಕೊಳ್ತಾರೆ, ಎಲ್ಲರೂ ಸೇವೆ ಮಾಡ್ತಾರೆ, ಇಲ್ಲಿ ಹಬ್ಬ ಮಾಡ್ತಾರೆ. ಇಷ್ಟು ಇಲ್ಲಿಯ ವಿಶೇಷತೆ. ಸರ್, ಆನೆದೆಲ್ಲ ಕೆತ್ತಿದ್ದಾರೆ ಅಂತ ಹೇಳಿದ್ರೆ ಸರ್, ಅದ್ರ ಬಗ್ಗೆ ಸಾಮಾನ್ಯಕ್ಕೆ ಎಲ್ಲ ದೇವಸ್ಥಾನದಲ್ಲೂ, ದಕ್ಷಿಣ ಭಾರತದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಆನೆಗಳ ಚಿತ್ರ ಇರ್ತದೆ. ಇಲ್ಲಿ ಆನೆಗಳದ್ದು ಚಿತ್ರ ಇಲ್ಲಿದ್ದರೆ, ಅದೇ ಹಳೇಬೀಡಲ್ಲಿ 4 ಕೋರೆಗಳುಳ್ಳ ಒಂದು ಆನೆ ಇವು ಕೆತ್ತನೆ ಉಂಟು. ಕೃತಯುಗ ಮತ್ತು ತ್ರೇತಾಯುಗ ಮತ್ತು ದ್ವಾಪರ ಯುಗದಲ್ಲಿ, ಅದರಲ್ಲೂ ಕೃತಯುಗ ಮತ್ತು ದ್ವಾಪರ ಯುಗದಲ್ಲಿ 4 ಜಾತಿಯ ಆನೆಗಳಿದ್ದುವಂತೆ. ಅದರಲ್ಲಿ ಭದ್ರ ಅನ್ನೋ ಒಂದು ಆನೆ, ಭದ್ರ, ಮಂದ, ಆಮೇಲೆ ಸಂಕೀರ್ಣ, ಮತ್ತೊಂದು ಮೃಗ ಅಂತ ಆ 4 ಜಾತಿ ಆನೆಗಳಿದ್ದುವಂತೆ. ಭದ್ರ ಆನೆಗಳಿಗೆ 4 ಕೋರೆಗಳಿದ್ದುವಂತೆ. ಅಂತ ನಮ್ಮ ಒಂದು ಗಜಪುರಾಣ ಅಂತ ಒಂದು ಆನೆದೇ ಒಂದು ಬುಕ್ ಇದೆ. ಹಳೇ ಒಂದು 3-4-5 ಸಾವಿರ ವರ್ಷದ ಹಿಂದೆ ಯಾರೋ ಒಬ್ಬ ಋಷಿ ಬರೆದಿದ್ದು, ಆ ಬುಕ್ಕಲ್ಲಿ ಬರ್ದಾನೆ. ಅದ್ರ ಬಗ್ಗೆ ಅವರು ಬರೆದಿದ್ರ ಬಗ್ಗೆ ಆಮೇಲೆ ಈಗ ಹಳೇಬೀಡಲ್ಲಿ ಇರೋ ಶಿಲ್ಪ ಬಗ್ಗೆ ಅದಕ್ಕೊಂದು ಸಾಕ್ಷಿ ಒಂದುಂಟು. ನೀವು
ವಾಲ್ಮೀಕಿ ರಾಮಾಯಣದಲ್ಲಿ, ಬೇರೆ ರಾಮಾಯಣ ನಂಗೆ ಗೊತ್ತಿಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಘಟನೆ ಬರುತ್ತೆ. ಸೀತಾದೇವಿನ ಅಪಹರಿಸಿದಾಗ ಒಂದು ಟೀಮು, ಸುಮಾರು ಟೀಮು ಇಡೀ ಇಂಡಿಯಾ ಕಡೆ ಎಲ್ಲ ಹುಡ್ಕೊಂಡು ಹೋದಾಗ ಒಂದು ಟೀಮು ದಕ್ಷಿಣಕ್ಕೆ ಬರುತ್ತೆ. ಆ ಟೀಮಲ್ಲಿ ಹನುಮಂತ, ಆಮೇಲೆ ಅಂಗದ, ಜಾಂಬುವಂತ ಇವರೆಲ್ಲ ಇರ್ತಾರೆ. ಅಲ್ಲಿಂದ ಏನು ತಮಿಳ್ನಾಡು ಇದರಿಂದ ರಾಮೇಶ್ವರನ ಅದೆಲ್ಲಿ ಅದು, ಅಲ್ಲಿಂದ ಹನುಮಂತ ಯಾವಾಗ ಶ್ರೀಲಂಕಕ್ಕೆ ಹೋಗಿ ಅಲ್ಲಿ ಸೀತೆ ಕಂಡು ಎಲ್ಲವನ್ನೂ ನೋಡ್ಕೊಂಡು ವಾಪಸ್ ಬಂದಾಗ ಇಲ್ಲಿ ಇವರೆಲ್ಲ ಕಾಯ್ತಾ ಇರ್ಬೇಕಾದ್ರೆ ಇವ್ರು ಕೇಳ್ತಾರೆ ಅಲ್ಲಿದು ವಿಶೇಷ ಏನು ಅಂತ ಎಲ್ಲ ಹೇಳ್ತಾನೆ. ಅಲ್ಲಿ ಸೀತೆ ಕಂಡಿದ್ದು, ಅಲ್ಲಿ ಬೆಂಕಿ ಮಾಡಿದ್ದು ಎಲ್ಲ ಹೇಳಿದ ಮೇಲೆ ಹನುಮಂತ ಒಂದು ಮಾತು, ಕೊನೆಗೆ ಒಂದು ಮಾತು ಹೇಳ್ತಾನೆ, ನಾನು ರಾವಣನ ಕೋಟೆಯ ಬಾಗಿಲಿನಲ್ಲಿ 4 ಕೋರೆಗಳುಳ್ಳುವ ಬಿಳಿಯ ಒಂದು ದೊಡ್ಡ ಆನೆ ನೋಡಿದೆ ಅಂತ. ಅಂದರೆ ಭದ್ರ ಅನ್ನೋ ಒಂದು ಆನೆ ಜಾತಿಗೆ 4 ಕೋರೆ ಇತ್ತು. ಈಗ ಇಲ್ಲಿ ಆ ಆನೆಗಳು ನಾನು ಎಲ್ಲಿ ದೇವಸ್ಥಾನಕ್ಕೆ ಹೋದರೂ ಈಗ ಒಂದು ಸತಿ ಕೋರೆ ಹುಡುಕ್ತೀನಿ. ಇಲ್ಲಿ ಹಿಂದ್ಗಡೆ ನಮ್ಮ ಒಂದು ಕಂಬ ಇದೆ, ಅದಕ್ಕೆ ಏನು ಹೇಳ್ತಾರೆ, ಅದು ಗರುಡಗಂಬ ಅಂತ, ಅದರಲ್ಲೊಂದು ಆನೆ ಇದೆ. ಆದರೆ ಅದರಲ್ಲಿ 4 ಕೋರೆ ಇಲ್ಲ. ಆದರೆ ಇಡೀ ದೇವಸ್ಥಾನ ಎಲ್ಲ ಎಲ್ಲೆಲ್ಲಿ ಹುಡುಕಿ ನಾನು ಈಗ ಕೆಲವು ತಿಂಗಳ ಹಿಂದೆ ನಾನು ಇದಕ್ಕೆ ಹೋದಾಗ, ಹಳೇಬೀಡಿಗೆ ಹೋದಾಗ ಅಲ್ಲಿ 4 ಕೋರೆ ಉಳ್ಳ ಆನೆಗಳು ನಂಗೆ ಸುಮಾರು ಸಿಕ್ಕಿದ್ದು. ಹಾಗೆ ಅದು ದೇವಸ್ಥಾನಗಳಲ್ಲಿ ಇತ್ತು ಅಂದರೆ ಅದು ಆ ಶಿಲ್ಪಿಗಳು ಮಹಾನ್ ಜ್ಞಾನಿಗಳು. ನಿಮಗೆ ಗೊತ್ತಿರ್ಬೋದು, ಹಿಂದೆ 700, 800 ಇಲ್ಲ 1000 ವರ್ಷದ ಹಿಂದೆ ಈ ಮೊಬೈಲ್ ಬರೋದನ್ನ ಆವಾಗಲೇ ಕೆತ್ತಿ ಅದರ ಶಿಲ್ಪಗಳು ಈಗಲೂ ಇದೆ. ಹುಡುಗಿಯರು ಮೊಬೈಲ್ ಹಿಡ್ಕೊಂಡಿರೋದು ಅವೆಲ್ಲ ಈಗಲೂ ಇದೆ. ಹಾಗೆ ಇಲ್ಲಿ ಸಿಂಗಲ್ ಕೋರೆ ಆನೆಗಳು ಮಾತ್ರ ಇದೆ. ಆದರೆ ಇಲ್ಲೇ ನಮ್ಮ ಮಂದೇವ್ರದು ಹೊಯ್ಸಳರು ಸುಮಾರು 700, 800 ವರ್ಷದ ಹಿಂದೆ ಕೆತ್ತಿದ ಕಟ್ಟಿದ ಇಲ್ಲಿ ಕಾಲಭೈರವ, ಒಂದು 5-6 ಕಾಲಭೈರವ ದೇವಸ್ಥಾನ ಇದೆ. ಅದರಲ್ಲಿ ಒಂದು ಕಾಲಭೈರವ ಇಲ್ಲಿ ದೇವರ ಮನೆ ಅಂತಿದೆ, ಅದು ನಮ್ಮ ಮಂದೇವರು. ಅದರಲ್ಲಿ ಕಲ್ಲಿನ ಮೇಲೆ ಒಂದು ಶಿಲ್ಪ ಇದೆ. ಒಂದು ಆನೆ ಒಬ್ಬನ್ನ ಬೀಳಿಸ್ಕೊಂಡು ಮಂಡಿ ಊರಿ ಕೋರೆಯಲ್ಲಿ ಎದೆಗೆ ಚುಟ್ಟ ಇದೆ. ಅದು ಬಹುಶಃ ಅದು ಕಾಡಾನೆ ಅಲ್ಲ, ಯಾಕೆಂದರೆ ಅದ್ರ ಮೇಲೆಲ್ಲ ಪಟ್ಟಿ ಇದ್ರ ಥರ ಇದೆ. ಹಾಗೆ ಶಿಲ್ಪಗಳು ಆನೆಗಳದ್ದು ಸಾಮಾನ್ಯಕ್ಕೆ ಎಲ್ಲ ಹಳೆ ದೇವಸ್ಥಾನಗಳಲ್ಲೂ ಇರುತ್ತೆ, ಇಲ್ಲೂ ಇದೆ. ಇಲ್ಲಿ ಇನ್ನೂ ಒಂದು ಸ್ವಲ್ಪ ಹುಡುಕಿರಿ ಇನ್ನೂ ಸುಮಾರು ಆನೆ ಸಿಗ್ಬೋದು, ಬೇರೆ ಬೇರೆವು. ಹಾಗಾಗಿ ಆನೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯ ದ್ಯೋತಕ. ಆನೆ ನಮ್ಗೆ ದೇವರು, ಗಣಪತಿ ನಮ್ಮ ದೇವರು. ಗಣಪತಿ ವಂಶಸ್ಥರೇ ತಾನೇ ಆನೆ ಇನ್ನೂ ಹಿಂದೆ ಹೋದರೆ ಶಿವ ಸೊಂಟ ಕಟ್ಟಿರೋದು ಚರ್ಮ, ಅದು ಆನೆ ಚರ್ಮ ಅಂತೆ. ಇನ್ನು ಎಷ್ಟು ಪ್ರಾಚೀನ ಇರ್ಬೋದು ನಮ್ಮ ಆನೆಗಳು. ಈಗ ಆನೆಗಳು ಇಲ್ಲಿಂದ ಒಂದು ಏರ್ ಡಿಸ್ಟೆನ್ಸ್ ಒಂದು 4-5 ಕಿಲೋಮೀಟ್ರ್ ಇರ್ಬೋದು. ಅಲ್ಲಿ ಬೈರ ಅಂತ ಒಂದು ನಮ್ಮ ಒಬ್ಬ ಇಲ್ಲಿ ಈ ಭಾಗದ ಒಬ್ಬ ಹೀರೋ ಇದ್ದಾನೆ, ಅದರದ್ದೊಂದು ಕೋರೆ ಮುರಿದೋಗಿದೆ. ಇಲ್ಲಿ ನಮ್ಮ ಸಕಲೇಶ್ಪುರ ಮೂಡಿಗೆರೆ ಬಾರ್ಡ್ರಲ್ಲಿ ಅಲ್ಲಿ ಕುಮಾರಹಳ್ಳಿ ಅಂತಿದೆ, ಈಗ ಅಲ್ಲಿದ್ದಾರೆ. ಹಾಗಾಗಿ ಆನೆಗಳು ಎಲ್ಲ ದೇವಸ್ಥಾನಗಳಲ್ಲೂ ಆನೆ ಫೋಟೋ, ಆನೆ ಶಿಲ್ಪ ಎಲ್ಲ ಇದೆ. ನಿಮ್ಮ ಮನಸ್ಸಲ್ಲೂ ಆನೆನೇ ಇದೆಯಲ್ಲ ಸರ್? ನಿಮ್ಮ ಮನಸ್ಸಲ್ಲೂ ಆನೆ ಇದೆಯಲ್ಲ ಸರ್? ಕೆತ್ತು ಬಿಟ್ಟಿದೆಯಲ್ಲ ಸರ್ ಆನೆನೇ? ಹೌದು, ಹೃದಯ ತುಂಬ. ಹಾಂ, ಬೇರೆಯವ್ರ ಜಾಗನೇ ಇಲ್ಲಲ್ಲ.